ಪರಿಹರಿಸತಕ್ಕಂಥ ಕೆಲಸಕ್ಕೆ ನಾವು ಹೆಜ್ಜೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಅತಿ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಬಯಸಿ ಈ ಒಂದು ವಿಚಾರ ಸಂಕಿರಣ ಮತ್ತು ನಾಳಿನ ನಮ್ಮ ಸುವರ್ಣ ಮಹೋತ್ಸವದಲ್ಲಿ ನಾವು ಎಲ್ಲರ ಬಳಿಗೆ ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಪರಿಸರದ ಒಂದು ಸೇವೆಯನ್ನ ಮಾಡಿದಂತ ಪ್ರಮುಖರುಗಳಿಗೆ ನಾವು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ನಾವು ಈಗಾಗಲೇ ನೀಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ನಾಳೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡೋದ್ರಿಂದನೇ ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ವಿ. ಯುವಕರನ್ನ ಪ್ರೇರೇಪಿಸೋದಕ್ಕೆ ಮತ್ತು ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅನ್ನೋಂಥ ಒಂದು ಮನವಿಯನ್ನ ಮಾಡಿದ್ವಿ. ಅದು ಕೂಡ ಅತ್ಯುತ್ತಮವಾಗಿ 100 ರೀಲ್ಸ್ಗಳು ನಮ್ಗೆ ಬಂದು ಆ 100 ರೀಲ್ಸ್ಗಳಲ್ಲಿ ಒಂದು ಕೊನೆಯ 10 ಅತ್ಯುತ್ತಮವಾದವನ್ನ ನಾವು ಗಣನೆ ತೆಗೆದುಕೊಂಡು ಕೊನೆಯ 3 ಪ್ರಮುಖವಾದಂಥವ್ರಿಗೆ ನಾವು ಇವತ್ತು ಪ್ರಶಸ್ತಿಯನ್ನ ನೀಡಿದ್ದೇವೆ. ಈ ಒಂದು ಪ್ರಶಸ್ತಿಯಲ್ಲಿ ಅವರೆಲ್ಲರಿಗೂ ಅವ್ರು ಮಾಡದಂತ ಒಂದು ಸಾಧನೆ ಮತ್ತು ಕಾಳಜಿಯ ವಿಚಾರದಲ್ಲಿ ಅವ್ರಿಗೆ ಪ್ರಮುಖವಾಗಿ ನಾವು ಅಭಿನಂದನೆಗಳನ್ನ ಹೇಳಿ ಪ್ರಶಸ್ತಿ ಪತ್ರದ ಜೊತೆಯಲ್ಲಿ ಅವ್ರಿಗೆ ನಾಳೆ ನಾವು ಘೋಷಿಸಿದಂತ ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ. ರೀಲ್ಸ್ ವಿಚಾರದಲ್ಲಿ 3 ಜನ ಕೊಡ್ತಾ ಇದ್ವಿ. ಹಾಗೆ ನಾವು ರಾಜ್ಯ ಮಟ್ಟದ ಒಂದು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ 5 ಜನ ಪ್ರಮುಖರಿಗೆ ವಿವಿಧ ಕ್ಷೇತ್ರದಲ್ಲಿ ಪರಿಸರ ಕಾಳಜಿಯಲ್ಲಿ ಮತ್ತು ಜವಾಬ್ದಾರಿಯನ್ನ ಹೊತ್ತಂತ ಪ್ರಮುಖರನ್ನ 5 ಜನ ನಾವು ಗುರುತಿಸಿದ್ವಿ. ಅದರಲ್ಲಿ ಒಂದು ಜಿಲ್ಲಾಡಳಿತನೂ ಗುರುತಿಸಿದ್ವಿ ಅನ್ನೋದನ್ನ ಸ್ವಚ್ಛವಾಗಿ ಹೇಳಕ್ಕಿಸ್ತೀವಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕರ್ನಾಟಕದಲ್ಲಿ 14 ನದಿಗಳು ಕುಡಿಯೋಕೆ ಯೋಗ್ಯವಲ್ಲ, ಸ್ನಾನ ಮಾಡೋಕ್ಕೂ ಕೂಡ ಯೋಗ್ಯವಲ್ಲ, ಬಳಕೆಗೂ ಕೂಡ ಯೋಗ್ಯವಲ್ಲ ಅಂತ ವರದಿಯನ್ನ ಕೊಟ್ಟಿದ್ದಾರೆ. ಏನ್ ಅದ್ರ ಮೇಲೆ ನೀವು ಯಾವ ತರ ಕ್ರಮ ತೆಗೆದುಕೊಳ್ತೀವಿ? ಆಮೇಲೆ ಬಹುತೇಕ ಒಂದು 70% ಕಂಪನಿಗಳು ಕಾರ್ಖಾನೆಗಳು ಅನುಮತಿನೇ ಪಡ್ಕೊಂಡಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ವರದಿಯಲ್ಲಿ ಹೇಳಿದ್ದಾರೆ. ನದಿ ಬಿಡ್ತಾ ಇದಾವೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮ್ಗೆಲ್ಲರೂ ತಿಳಿದಿರ್ತಕ್ಕಂಥ ವಿಚಾರ, ಇಂದಿನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯನ್ನ ಉಲ್ಲೇಖ ಮಾಡಿ ನೀವೇನ್ ಮಾತಾಡ್ತೀರೋ, ಇದರ ಹಿಂದಿನ ವರದಿನಲ್ಲಿ ಇದಕ್ಕಿಂತ ಹೆಚ್ಚಿನ ನದಿಗಳಿವೆ. ಇವತ್ತು ಅವುಗಳಿಗೆ ಒಂದು ನಿಯಂತ್ರಣವನ್ನ ಸಾಧಿಸುವಂತ ಮಟ್ಟದಲ್ಲಿ ಹೆಜ್ಜೆ ಇಟ್ಟಿದ್ದೇವೆ. ಪರಿಣಾಮಕಾರಿಯಾಗಿ ಪೂರ್ಣ ಮಾಡಿಲ್ಲ, ಇನ್ನು ಮಾಡುವಂತ ವಿಚಾರಗಳಿವೆ. ಆ ದಿಕ್ಕಿನಲ್ಲೇ ನದಿ ಮೂಲಗಳಲ್ಲಿ ಎಲ್ಲಿ ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ನಮಗೆ ಗಮನಕ್ಕೆ ಬಂದಂತ ಜಾಗದಲ್ಲಿ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಇನ್ನಷ್ಟು ಹೆಚ್ಚು ಮಾಡಿದ್ವಿ. ಯಾವ ಒಂದು ರೇಂಜ್ ಅಲ್ಲಿ ನದಿ ಮಲಿನ ಆಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾರಿಂದ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಕ್ಕಂಥ ಸ್ಯಾಂಪಲ್ ಸಮೇತವಾಗಿ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬ್ಗಳಲ್ಲಿ ಅವುಗಳನ್ನ ಟೆಸ್ಟ್ ಮಾಡಿ ಆ ಮಲಿನಕಾರಕ ವಿಚಾರದಲ್ಲಿ ಏನಿದೆ, ಅದು ಕೈಗಾರಿಕಾ ತ್ಯಾಜ್ಯ ಇದೆಯಾ ಅಥವಾ ನಮ್ಮ ಒಂದು ಸ್ಥಳೀಯ ಸಂಸ್ಥೆಯಿಂದ ಬರ್ತಾ ಇರ್ತಕ್ಕಂಥ ಸಿವೇಜ್ ತ್ಯಾಜ್ಯ ಇದೆಯಾ ಅಥವಾ ನಮ್ಮಲ್ಲಿ ಏನಾದ್ರು ಫಾರ್ಮಾ ಇಂಡಸ್ಟ್ರಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ತ್ಯಾಜ್ಯ ಇದೆಯಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ಸಂಬಂಧಿಸಿದವರಿಗೆ ನಾವು ಸೂಚನೆಯನ್ನು ನೀಡದಲ್ಲದೆ ನಿರ್ದಾಕ್ಷಿಣ್ಯವಾದ ಕ್ರಮಕ್ಕೂ ಕೂಡ ನಾವು ಹೋಗ್ತಾ ಇದ್ದೀವಿ. ನಾಳೆ ಸಂಜೆ 3 ಗಂಟೆ ತನಕ ನನಗೆ ಅವಕಾಶ ಕೇಳ್ತೀನಿ. ಅದರ ನಂತರ ನಿಮ್ಮೆಲ್ಲ ರಾಜಕೀಯ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಕೊಡ್ತೀನಿ. ನಾನು ನಮ್ಮ ಸುವರ್ಣ ಮಹೋತ್ಸವ ಮತ್ತು ಮಂಡಳಿಯ ಜವಾಬ್ದಾರಿ, ಅದರ ಮಹತ್ವ ಮತ್ತು ನಮ್ಮ ಕಾಯ್ದೆಯ ಅನುಷ್ಠಾನದಲ್ಲಿ ನಾವು ಹೊಸ ಒಂದು ಹೆಜ್ಜೆ ಇಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಹಕಾರ, ಬೆಂಬಲ ಮತ್ತು ನೀವು ಕೂಡ ಅಧ್ಯಯನ ವರದಿಗಳನ್ನ ನೀಡಿ ನಮಗೂ ಮಾರ್ಗದರ್ಶಕವಾಗಿ ನಮ್ಮಿಂದ ಏನಾದ್ರು ನಮ್ಮ ಗಣನೆಗಿಲ್ದೇನೆ ಯಾವ್ದಾದ್ರು ಲೋಪಗಳಿದ್ದು ಕೂಡ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಮಂಡಳಿ ಇದೆ. ನಮಗೆ ಸಿಬ್ಬಂದಿ ಕೊರತೆ ಇತ್ತು. ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಅಧ್ಯಕ್ಷನಾದ ಮೇಲೆ ಹೋಗಿ ಮಾತಾಡಿ ಅದಕ್ಕೆ ಅನುಮೋದನೆ ಪಡ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಅದನ್ನ ನೇಮಕಾತಿ ಮಾಡುವಂತದ್ದು ಮಾಡ್ತಾ ಇದ್ದೀನಿ. ನಮ್ಮ ಸಿಬ್ಬಂದಿಗಳಿಗೆ ವಾಹನದ ಕೊರತೆ ಇತ್ತು, ಅದೆಲ್ಲ ವಾಹನಗಳನ್ನ ಕೊಡಿಸಿದ್ದೀನಿ. ಇನ್ನು ಮುಂದೆ ಪರಿಣಾಮಕಾರಿಯಾಗಿ ನಾವು ಹೆಜ್ಜೆ ಇಡಬೇಕಾದಾಗ ಸರ್ಕಾರ, ಸಾರ್ವಜನಿಕರು, ಪರಿಸರವಾದಿಗಳು, ಮಾಧ್ಯಮ ಎಲ್ಲರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಪರಿಸರದ ಅರಿವು ಉಂಟು ಮಾಡತಕ್ಕಂಥ ಕೆಲಸದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ನಿಮ್ಮ ಇವತ್ತಿನ ಸಹಕಾರಕ್ಕೆ, ಬೆಂಬಲಕ್ಕೆ, ನಿಮ್ಮ ಭಾಗವಹಿಸುವಿಕೆಗೆ ಮಂಡಳಿ ಅಧ್ಯಕ್ಷನಾಗಿ ಅತ್ಯಂತ ಆಭಾರಿಯಾಗಿ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.